Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಮತದಾನ ಹತ್ರ ಬರ್ತಾ ಇದ್ದ ಹಾಗೆ ನನಗೆ ಬೆದರಿಕೆ ಹಾಕ್ಬಿಟ್ರು, ಗಲಾಟೆ ಮಾಡಿಬಿಟ್ರು, ಅದರಲ್ಲೂ ಕೊಲೆ ಬೆದರಿಕೆ ಅನ್ನುವಂಥ ವಿಚಾರಗಳು ಮೇಲಿನ ಮೇಲೆ ಮುನ್ನೆಲೆಗೆ ಬರ್ತಾ ಇದೆ. ಅದರಲ್ಲೂ ಎಂ ಬಿ ಪಾಟೀಲ್ ಅವರ ಸಹೋದರ ಬಿಜೆಪಿಯ ಮುಖಂಡನೋರ್ವನ ವಿರುದ್ಧವಾಗಿ ಪಂಜಾಬ್ನ ಈ ಸರ್ದಾರ್ಜಿಗಳನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ಟು ನನ್ನ ಮೇಲೆ ಒಬ್ರು ಅಟ್ಯಾಕ್ ಮಾಡಿಸ್ತಾ ಇದ್ದಾರೆ, ಕೊಲೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಏನಾಗಿರೋದಾಗಿದ್ರೆ ವಿಜಯಪುರದಲ್ಲಿ ಬನ್ನಿ ನೋಡೋಣ. ವಿಜಯಪುರ ಲೋಕಸಭಾ ಚುನಾವಣೆ ಪ್ರಚಾರದ ಮಧ್ಯೆ ಬಿಜೆಪಿ ಮುಖಂಡ ವೇಜಗೌಡ ಪಾಟೀಲ್ ಹಾಗೂ ಪರಿಷತ್ ಸದಸ್ಯ ಸುನಿಲ್ ಗೌಡ ಪಾಟೀಲ್ ಮಧ್ಯೆ ಜೀವ ಬೆದರಿಕೆ ಆರೋಪ ಪ್ರತ್ಯಾರೋಪ ಜೋರಾಗಿದೆ. ಬಿಜೆಪಿ ಮುಖಂಡ ಪಂಜಾಬಿನ ಸರ್ದಾರ್ಜಿಗಳನ್ನ ಇಲ್ಲಿ ಅಕ್ರಮವಾಗಿ ಕರೆತಂದಿಟ್ಟುಕೊಂಡಿದ್ದಾರೆ. ಅವರ ಬಳಿ ಅಕ್ರಮ ಶಸ್ತ್ರಾಸ್ತ್ರಗಳಿವೆ. ಅವರಿಗೆ ಉಗ್ರಗಾಮಿಗಳ ಜೊತೆ ಲಿಂಕ್ ಇದೆ ಅಂತ ಪರಿಷತ್ ಸದಸ್ಯ ಸುನಿಲ್ ಗೌಡ ಪಾಟೀಲ್ ಆರೋಪ ಮಾಡಿದ್ದಾರೆ. ಯೂಶುವಲಿ ಗನ್ಮೆನ್ ಅಂತ ಹೇಳ್ತಾರೆ. ಗನ್ಮೆನ್ ಇಟ್ಕೊಳ್ಳೋದಾದ್ರೆ ಇಲ್ಲೇ ಲೋಕಲ್ ರಗಡ್ ಮೆನ್ ನಿಮ್ ಗನ್ಮೆನ್ ಸಿಗ್ತಾರೆ. ಹೊರದಾರ ಟೆರರಿಸ್ಟ್ಗಳನ್ನ ತಂದು ಇಟ್ಕೊಳ್ಳೋದು. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಏನು ಅವಶ್ಯಕತೆ ಐತಿ ಇವರಿಗೆ? ಇವ್ರಿಗೆ ಹನ್ನೆಲ್ಲೇ ತೋರಿಸ್ತದೆ. ಇವ್ರು ಯಾವ ಇದರಿಂದ ಬರ್ತಾರ, ಇವ್ರ ಬಿಸ್ನೆಸ್ ಏನದ, ಇವ್ರ ದಂಧ ಏನದ, ಇವ್ರು ಮಾಡುವಂಥ ಕೆಲಸ ಏನದ ಅಂತೇಳಿ. ಅದಕ್ಕೆ ನನಗೆ ಸೂಕ್ತ ರಕ್ಷಣೆ ಬೇಕು. ಇವ್ರು ಪದೇ ಪದೇ ನನ್ನ ಮೇಲೆ ಹಲ್ಲೆ ಮಾಡ್ಬೇಕಂತೇಳಿ ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ. ಏಪ್ರಿಲ್ 28ರಂದು ಮಹೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಮದುವೆ ನಡೆಯುತ್ತಿತ್ತು. ಈ ವೇಳೆ ಕಾರ್ ಪಾರ್ಕಿಂಗ್ ವಿಚಾರದಲ್ಲಿ ಗಲಾಟೆ ನಡೆದಿದೆ. ಓರ್ವ ಪಂಜಾಬಿನ ಸರ್ದಾರಜಿ ವೇಷದಲ್ಲಿದ್ದ ವ್ಯಕ್ತಿ ಬೆದರಿಕೆ ಹಾಕಿದ್ದಾರಂತೆ. ಪಂಜಾಬಿ ವ್ಯಕ್ತಿಗೆ ಬಿಜೆಪಿ ಮುಖಂಡ ವೇಜಗೌಡ ಪಾಟೀಲ್ ಸಾಥ್ ನೀಡಿದ್ದಾರೆ ಅಂತ ಪರಿಷತ್ ಸದಸ್ಯ ಸುನಿಲ್ ಗೌಡ ಪಾಟೀಲ್ ಆರೋಪ ಮಾಡಿದ್ದಾರೆ. ಸನ್ಮಾನ್ಯ ವಿಜುಗೌಡರು ಗಾಡಿಯಿಂದ ಇಳಿದು ಬಂದು ಇಬ್ಬರು ಬಂದು ಒಮ್ಮೆ ಬಯಾಕ್ ಸ್ಟಾರ್ಟ್ ಮಾಡಿದರು. ಬಯಾಕ್ ಸ್ಟಾರ್ಟ್ ಮಾಡಿ ಇಲ್ಲ ನಿಂದು ಭಾಳ ಆಗ್ಯದ, ನೀನು ನೋಡೇ ಬಿಡ್ತೀನಿ, ನಿನ್ನ ಮುಗಿಸ್ತೀನಿ, ಹಂಗೆ ಹಿಂಗೆ ಅನ್ನಕತ್ತಾರೆ. ನಾವು ಎದಕ್ಕೆ ಏನು ಅನ್ನೋದು ಅಲ್ಲಿ ಮಂದಿ ಇದ್ರು ನೋಡಿ. ಲಗ್ನಕ್ಕೆ ಹೋದಲ್ಲಿ ಇಲ್ಲೇನು ಮಂದಿ ಲಗ್ನದಾಗ ಪಾಪ ಅವರು ಒಂದು ನಾವು ಅಲ್ಲಿ ಮಂದಿ ಅದಾರ, ಇಲ್ಲೇನು ಇದು ಮಾಡೋದು ಬೇಡ ಅಂತ ನಾನು ಸುಮ್ಮಿದ್ದೆ. ಮುಂದೆ ಅಷ್ಟಾದ್ರೂ ಬಿಡಲಿಲ್ಲ. ಅವ ಯಾರೋ ಅಪ್ರಿಚಿತ ವ್ಯಕ್ತಿ, ಅವ ನನ್ನ ಮೈ ಮೇಲೆ ಬರಾಕತ್ತ. ಹಾಗೆ ಅಷ್ಟೊತ್ತಿಗೆ ನಮ್ಮ ಗನ್ಮ್ಯಾನು ಮತ್ತು ನಮ್ಮ ಡ್ರೈವರ್ ಬಂದು ಇನ್ನೊಬ್ಬ ಶ್ರೀಶೈಲ್ ರೆಡ್ಡಿ ಅಂತೇಳಿ ಮದುವೆಗೆ ಬಂದಿದ್ದ, ಅವನು ಇದ್ದ. ಅವರೆಲ್ಲ ಮಂದಿ ಎಲ್ಲ ಅವನ್ನ ಯಾವ ಒಬ್ಬ ಸರ್ದಾರ್ಜಿ ಇದ್ದ, ಅವನು ಹಿಡಿದ್ರು. ಇನ್ನು ಎಂಎಲ್ಸಿ ಸುನಿಲ್ ಗೌಡ ಪಾಟೀಲ್ ಆರೋಪಕ್ಕೆ ಬಿಜೆಪಿ ಮುಖಂಡ ವೇಜಗೌಡ ಪಾಟೀಲ್ ಪ್ರತ್ಯಾರೋಪ ಮಾಡಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಸಹೋದರ ನಮಗೆ ಜೀವ ಬೆದರಿಕೆ ಹಾಕಿದ್ದಾರೆ, ಏನಾದ್ರೂ ಆದ್ರೆ ಸುನಿಲ್ ಗೌಡ ಕಾರಣ ಅಂತ ಆರೋಪಿಸಿದ್ದಾರೆ. ಈ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಎಡಿ ಬಿದ್ದರೆ, ನಮಗೇನಾದರೂ ಆಗತ್ತಾದರೆ ಅದಕ್ಕೆ ಕಾರಣೀಭೂತರು ಯಾರಪ್ಪ ಅಂತಂದ್ರೆ ಇವರೇ ಇಬ್ಬರು ಅಣ್ಣ ತಮ್ಮ ಆಗ್ತಾರೆ. ಇದನ್ನು ನಾನು ಹೇಳಿಕೆ ನಾನು ಬಯಸ್ತೀನಿ. ದಯಮಾಡಿ ಇಂಥ ಸಣ್ಣತನಕ್ಕೆ ನಮ್ಮ ಮನೆತನದಿಂದ ನಾವು ಯಾರೂ ಇಳಿದೂ ಇಲ್ಲ. ಗುಂಡಾಗಿರಿ ಅಂಥೇಳಿ ನಮ್ಮ ಚುನಾವಣೆಯಲ್ಲಿ ಹೆಸರು ದುಬ್ಬಳಕೆ ಮಾಡಿಕೊಂಡ್ರು. ಸದ್ಯ ಬಿಜೆಪಿ ಮುಖಂಡ ವೇಜಗೌಡ ಪಾಟೀಲ್ ಮೇಲೆ ಪರಿಷತ್ ಸದಸ್ಯ ಸುನಿಲ್ ಗೌಡ ಗಂಭೀರ ಆರೋಪವನ್ನೇ ಮಾಡಿದ್ದಾರೆ. ವೇಜಗೌಡ ಪಂಜಾಬ್ನ ಶಾರ್ಪ್ ಶೂಟರ್ಗಳನ್ನ ತಂದಿದ್ದಾನೆ, ಇಲ್ಲಿ ಬಂದಿರುವ ಪಂಜಾಬ್ನವರಿಗೆ ಉಗ್ರರ ಜೊತೆ ಸಂಪರ್ಕವಿದೆ ಅಂತ ಆರೋಪಿಸಿದ್ದಾರೆ. ಪೊಲೀಸರ ತನಿಖೆಯಲ್ಲೇ ಘಟನೆಗೆ ಕಾರಣ ಏನು ಅನ್ನೋದು ಬಯಲಾಗಬೇಕಿದೆ. ಅಶೋಕ್ ಯಡಳ್ಳಿ, TV9 ವಿಜಯಪುರ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.